ಅನುವಾದ ಹೋರಾಟದ ಸಂದರ್ಭದಲ್ಲಿ ಆ ಮೈದಾನವೇ ಉರಿಯುತ್ತಿದ್ದಂತೆ ಕಾಣುತ್ತಿತ್ತು. ಧೂಳಿನ ನಡುವೆ ನಿಂತಿದ್ದ ಸೈನ್ಯ ಅಲೆಗಳಂತೆ ಹರಡಿಕೊಂಡಿತ್ತು. ಆ ಸೈನ್ಯದಲ್ಲಿ ಸಾಮಾನ್ಯ ಯೋಧರಲ್ಲ, ಭೀಮ ಮತ್ತು ಅರ್ಜುನರಿಗೆ ಸಮಾನರಾಗುವಷ್ಟು ಶೌರ್ಯವಿರುವ ಅನೇಕ ವೀರ ಬಿಲ್ಲಾಳುಗಳು ಇದ್ದರು. ಮುಂಚೂಣಿಯಲ್ಲಿ ಯುಯುಧಾನನು ತನ್ನ ಬಿಲ್ಲನ್ನು ಗಟ್ಟಿಯಾಗಿ ಹಿಡಿದು ನಿಂತಿದ್ದ. ಅವನ ಕಣ್ಣುಗಳಲ್ಲಿ ದಿಟ್ಟ ನಿರ್ಧಾರ ಹೊಳೆಯುತ್ತಿತ್ತು. ವಿರಾಟನು ತನ್ನ ಸೈನ್ಯವನ್ನು ಸರಿಯಾದ ಕ್ರಮದಲ್ಲಿ ನಿಲ್ಲಿಸಿ ಪ್ರತಿಯೊಂದು ಚಲನವಲನವನ್ನೂ ಗಮನಿಸುತ್ತಿದ್ದ. ದ್ರುಪದ ಮಹಾರಾಜನು ತನ್ನ ಅನುಭವದಿಂದ ಯುದ್ಧಭೂಮಿಯನ್ನು ಅಳೆಯುತ್ತಾ ಸರಿಯಾದ ಕ್ಷಣದ ನಿರೀಕ್ಷೆಯಲ್ಲಿ ಇದ್ದನು. ಇಂದು ನಮ್ಮ ಧೈರ್ಯವೇ ನಮ್ಮ ಆಯುಧ ಎಂದು ಯುಯುಧಾನನು ಘೋಷಿಸಿದಾಗ ಸೈನ್ಯದಲ್ಲಿ ಒಂದು ಹೊಸ ಉತ್ಸಾಹ ಹರಡಿತು. ಪ್ರತಿಯೊಬ್ಬ ಯೋಧನ ಹೃದಯದಲ್ಲಿ ಜ್ವಾಲೆ ಹೊತ್ತಿತ್ತು. ಬಿಲ್ಲುಗಳು ಗಟ್ಟಿಯಾಗಿ ಬಿಗಿದುಕೊಂಡ, ಬಾಣಗಳು ಸಿದ್ಧವಾದವು. ಯುದ್ಧದ ಘೋಷಣೆ ಕೇಳಿದ ಕ್ಷಣ ಭೂಮಿ ನಡುಗಿದಂತೆ ಅನಿಸಿತು. ವೀರರು ಒಂದಾಗಿ ಮುಂದೆ ದಾಳಿ ನಡೆಸಿದರು. ಪ್ರತಿಯೊಂದು ಬಾಣವೂ ಕೇವಲ ಆಯುಧವಲ್ಲ, ಅದು ಧೈರ್ಯ ಮತ್ತು ಗೌರವದ